ತುಂಬಾ ಜನ ಹೇಳಿದ್ದಾರೆ ಈ ಫ್ರಾಂಚೈಸಿ ಜೊತೆಗೆ ಬೆಳೆದಿದ್ದೀವಿ ಅಂತ. ಅದಂತೂ ಎಷ್ಟು ಫನ್ನಿ. ನಾನು ಮೊನ್ನೆ ಓದ್ತಾ ಅಯ್ಯೋ ನಮಗೂ ಇಷ್ಟು ವಯಸ್ಸಾಯ್ತಾ ಅಂತ ಐ ವಾಸ್ ಥಿಂಕಿಂಗ್, ಬಿಕಾಸ್ ಸಂಬಡಿ ರೈಟಿಂಗ್ ಲವ್ ಮಾಕ್ಟೇಲ್ 1 ಬಂದಾಗ ನಾನು ಕಾಲೇಜಲ್ಲಿ ಲವ್ ಮಾಡ್ತಾ ಇದ್ದೆ, ಇವರು 2 ಬಂದಾಗ ನಾನು ಮದ್ವೆ ಆಗಿದೆ, ಇವಾಗ ನನ್ನ ಮಗು. ನಾನು ಅನ್ಕೋತಾ ಇದ್ದೆ ನಮಗೂ ಆಕ್ಚುಲಿ ಅಷ್ಟೇ ಟ್ರಾವೆಲ್ ಆಲ್ಮೋಸ್ಟ್ ಡೆಕೇಡ್ ಹತ್ರ, ಒಂದು ಡೆಕೇಡ್ ಹತ್ರ ಅಟ್ಲೀಸ್ಟ್ ಒಂದು 7-8 ಇಯರ್ಸ್ ಟ್ರಾವೆಲ್ ಆಗಿರ್ತಾರೆ. ಈಗ ನಮ್ಗೆ ಏನಾಗುತ್ತೆ, ಈಗ ಒಂದು ಮುಂಗಾರಮಣೆ ಅಂತ ಒಂದು ಸಿನಿಮಾ ನಾನು ಯೋಚನೆ ಮಾಡಿದಾಗ 2005-6-7 ಬಂದಿದ್ದ ಫಿಲಮ್. ಆ ಟೈಮ್ದು ಇನ್ನೂ ನನ್ನ ತಲೆಯಲ್ಲಿದೆ, ಆ ಫಿಲಮ್ ನೋಡಿದ್ದು ಇನ್ನೂ ನನ್ನ ತಲೆಯಲ್ಲಿದೆ. ಸೊ ಆ ಥರ ಕನೆಕ್ಟ್ ಆಗಿರೋ. ಈಗ ಲವ್ ಮಾಕ್ಟೇಲ್ 2 ನೋಡಿ ತುಂಬ ಜನ ನನಗೆ ಹೆಣ್ಮಕ್ಳು ದತ್ತು ತೊಗೊಂಡಿರೋದು ನೋಡಿದ್ದೀನಿ ನಾನು. ಅಡಾಪ್ಷನ್ ಮಾಡ್ಕೊಂಡಿದ್ದೆ. ಅಡಾಪ್ಷನ್ 28ನ ಕೂತ್ಕೊಂಡಿದ್ದು ನಾವು. ನಾನು ಇಮಿಡಿಯೇಟಾಗಿ ಏನು ಮಾಡಿದೆ, ಮಧ್ಯಾಹ್ನ ಮೀಟಿಂಗ್ ಆಗಿದ್ದು, ಸಂಜೆ ರಾತ್ರಿ ಊಟ ಮಾಡ್ತಾಯಿದ್ದೆ 8 ಗಂಟೆಗೆ. ಫೋನ್ ಎತ್ಕೊಂಡೆ ಟಪ ಅಂತ ಗೋವಾಗೆ ಫ್ಲೈಟ್ ಬುಕ್ ಮಾಡ್ಬಿಟ್ಟೆ ಹೋಗ್ಬಿಟ್ಟೆ. ನಾನು ಬಿಲೀವೇ ಮಾಡ್ತಾ ಇಲ್ಲ ಕೃಷ್ಣ ಸಿಂಗ್, ನಾನು ನಾಳೆ ಗೋವಾಗೆ ಹೋಗ್ತಿದ್ದೀನಿ ಅಂತ ಸರ್. ಹೋಗ್ತೀನಿ ಫ್ಲೈಟ್ ಹತ್ಕೊಂಡು ಹೋಗ್ಬಿಟ್ಟೆ. ಬೆಳಗ್ಗೆ 9 ಗಂಟೆ ಫ್ಲೈಟ್ ಹತ್ಕೊಂಡು ಹೋಗಿ ಅಲ್ಲಿ ಹೋಟೆಲ್ ಎಲ್ಲಿ ಹೋಗ್ತೀನಿ ಏನೂ ಗೊತ್ತಿಲ್ಲ, ಬುಕ್ ಮಾಡಿ ಇಲ್ಲದ ಮೇಲೆ ಯಾವುದೋ ಟ್ಯಾಕ್ಸಿ ಎತ್ಕೊಂಡು ಅಲ್ಲಿ ಮ್ಯಾಪಲ್ಲಿ ನೋಡಿ ಅಲ್ಲೊಂದು ಹೋಟ್ಲ್ ಬುಕ್ ಮಾಡ್ಕೊಂಡು ಅಲ್ಲಿ ಹೋಗಿ 3 ಡೇಸಲ್ಲಿ ಫಿನಿಶ್ ಎಂಟೈರ್ ಸಿನಿಮಾ. ಬ್ರಾಡ್ ಸಮಯದಲ್ಲಿ ನಾನು ನೀವು ಭೇಟಿಯಾದಾಗ ಒಂದು ಮಾತನ್ನು ಹೇಳಿದ್ರಿ ಲವ್ ಮಾಕ್ಟೇಲ್ 3 ಬಗ್ಗೆ ಆಫ್ ಕ್ಯಾಮ್ರಾ. ಅದನ್ನು ಹೇಳ್ತೀನಿ, ಅದರಲ್ಲಿ ಏನು ಕಾಂಟ್ರವರ್ಷಿಯಲ್ ಇಲ್ಲ. ನೀವೇನು ಹೇಳಿದ್ರಿ ಅಂದರೆ ಇವ್ರ ಕಾನ್ಫಿಡೆನ್ಸ್ ಎಂಥದ್ದು ಅಂದರೆ ಲವ್ ಮಾಕ್ಟೇಲ್ 3 ಬಗ್ಗೆ ಮುಂಚಿನಿಂದಲೂ ಹಾಗೆ. ಬಟ್ ಅವತ್ತು ಬ್ರಾಡ್ ಜನ ಏನು ಹೇಳಿದ್ರು ಅಂದರೆ, ನಾನು ಅದೇ ಕೇಳ್ತಾ ಇದ್ದೆ, ಅವರು ರೆಕಾರ್ಡಿಂಗ್ ಮುಗಿಸ್ಕೊಂಡ್ ಬಂದಿದ್ರು. ಇಫ್ ಐಮ್ ನಾಟ್ ರಾಂಗ್, ಸ್ಟುಡಿಯೋಯಿಂದ ಬರ್ತಾ ಇದ್ದಾರೆ. ಎಲ್ಲಿಂದ ಬರ್ತಾ ಇದ್ದೀನಿ ಅಂತ, ಸ್ಟುಡಿಯೋಯಿಂದ ಬರ್ತಾ ಇದ್ದೀನಿ ಅಂದ್ರೆ ಲವ್ ಮಾಕ್ಟೇಲ್ 3ಗೆ ರೆಡಿ ಆಗ್ಬಿಟ್ಟಿದ್ಯಾ ಫಿಲಮು ಅಂದೆ. ರೆಡಿ ಆಗಿದೆ, ರೆಕಾರ್ಡಿಂಗ್ ಇನ್ ಕೊನೆ ಪೋರ್ಷನ್ಸ್ ಇದೆ ಅಂತ. ಮತ್ತೆ ಏನು ನೀವು ಅದ್ರ ಬಗ್ಗೆ ಸುದ್ದಿನೇ ಹೇಳ್ತಾ ಇಲ್ಲ ನಮಗೆ ಅಂದೆ. ಇಲ್ಲ ಲವ್ ಮಾಕ್ಟೇಲ್ 3ಗೆ ಅಂತಾನೆ ಕಾಯ್ತಿರೋ ಜನ ಇರ್ತಾರೆ. ಅದಕ್ಕೆ ಅವ್ರೇನು ಹೇಳಿದ್ರು, ನಾನು ಟ್ರೈಲರ್ ಬಿಡಲ್ಲ ಅಂತಾನೋ ಹೇಳಿದ್ರು, ಟ್ರೈಲರ್ ಬಿಡಲ್ಲ ಅಂತಾನೋ ಅಥವಾ ಏನೋ ಒಂದು ಹಾಡನ್ನ ಬಿಡ್ತೀನಿ ಏನೋ ಹೇಳಿದ್ರು. ನಾನು ಅಷ್ಟೇನಾ, ಅಷ್ಟೇ ಸಾಕು, ಬರ್ತಾರೆ ಜನಕ್ಕೆ ನಂಬಿಕೆ ಇದೆ ಈ ಫ್ರಾಂಚೈಸಿ ಬಗ್ಗೆ ಅಂತ. ಅದಕ್ಕೂ ಮಿಗಿಲಾಗಿ ನಿಮ್ಮಿಬ್ಬರಿಗೂ ನಂಬಿಕೆ ಇದೆ. ಏನು ವಾಟ್ ಇಸ್ ಗಿವಿಂಗ್ ಯು ದಟ್ ಕಾನ್ಫಿಡೆನ್ಸ್? ನಾವು ಸಿನಿಮಾ ಮಾಡಿದ್ಮೇಲೆ ನಾವು ನೋಡ್ತೀವಿ, ಅದನ್ನ ಅಷ್ಟು ಸಲ ನೋಡಿರ್ತೀವಿ, ಅದು ಹೆಂಗೆ ಫೀಲ್ ಆಗ್ತಿದೆ, ಏನು ಗ್ರಾಫಲ್ಲಿ ಹೋಗ್ತಾ ಇದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಅದಾದಮೇಲೆ ನಮ್ಮ ಸಿನಿಮಾನ ನೋಡೋದಕ್ಕೆ ಒಂದಷ್ಟು ಬಿಸ್ನೆಸ್ಗೆ ಆಗ್ಬೋದು, ಇನ್ನೊಂದಕ್ಕೆ ಆಗ್ಬೋದು, ಒಂದಷ್ಟು ಜನಕ್ಕೆ ತೋರಿಸಿರ್ತೀವಿ, ಅವ್ರ ರಿಯಾಕ್ಷನ್ ಗೊತ್ತಾಗುತ್ತೆ. ಈಗ ಒಬ್ಬ ಬಿಸ್ನೆಸ್ ಮಾಡೋಕೆ ಬಂದವರು ನಮ್ಮ ಹತ್ರ ಸಿನಿಮಾ ನೋಡ್ಬಿಟ್ಟು ಯಾವತ್ತೂ ಸಿನಿಮಾ ಹೊಗಳಲ್ಲ, ಯಾಕೆ ಹೊಗಳ್ಬಿಟ್ರೆ ನಿಮಗೆ ಜಾಸ್ತಿ ಕೊಡ್ಬೇಕಾಗುತ್ತೆ. ಸೊ ಅವೆಲ್ಲ ಮೈಂಡ್ ಗೇಮ್ಸ್ ಗೊತ್ತು ನಮಗೆ. ಅಂಥವರು ಕೂಡ ಬಂದು ನಾವು ಬಿಸ್ನೆಸ್ ಮಾಡಕ್ ಬಂದಿದೀವಿ ಅನ್ನೋದು ಮರೆತುಬಿಟ್ಟು ಸಿನಿಮಾ ಬಗ್ಗೆ ಹೋಗ್ಬಿಡ್ತಾರಲ್ಲ, ಅವಾಗ ಗೊತ್ತಾಗ್ಬಿಡುತ್ತೆ. ಅದಕ್ಕಿಂತ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸ್ಕ್ರಾಚ್ ಇಂದ ಕೆಲಸ ಮಾಡಿರ್ತೀವಿ, ಫ್ರಮ್ ರೈಟಿಂಗ್ ಟು ಕಾಸ್ಟಿಂಗ್ ಟು ಆಲ್ ದಟ್. ಬಟ್ ಅಷ್ಟೆಲ್ಲ ಕೆಲಸ ಮಾಡಿ ನಂತರ ನಾವೇ ಸಿನಿಮಾ ನೋಡ್ಬೇಕಾದ್ರೆ ನಮಗೆ ಗೊತ್ತಿಲ್ಲದ ರೀತಿ ಕತೆ ನಮ್ಮನ್ನ ಸಿನಿಮಾ ಒಳಗೆ ತಗೊಂಡೋಗುತ್ತೆ ಅಂದ್ರೆ ಅಷ್ಟೇ, ದಟ್ಸ್ ಅಬೌಟ್ ಇಟ್ ಅಂತ. ಎಲ್ಲಿ ಫೇಲ್ ಆಗಬಹುದು, ಲೈಕ್ ಇನ್ ದಿಸ್ ಕೇಸ್ ಯು ಆರ್ ಸೇಯಿಂಗ್ ನಾವು ಏನೋ ಒಂದು ಅನ್ಕೊಂಡು ಬರ್ದಿರ್ತೀವಿ, ಅದು ಟ್ರಾನ್ಸ್ಲೇಟ್ ಕೂಡ ಆಗ್ಬಿಟ್ಟಿದೆ, ಹಾಗಾಗಿ ನಮ್ಗೆ ಖುಷಿ ಆಗ್ತಾ ಇದೆ ಅಂತ. ಇದು ಫೇಲ್ ಆದ್ರೆ ಎಲ್ಲಿ ಫೇಲ್, ಆ ಟ್ರಾನ್ಸ್ಲೇಷನ್ ಅಲ್ಲಿ ಯಾಕೆ ಫೇಲ್ ಆಗುತ್ತೆ? ನಟರು ಸರಿ ಇರಲ್ವಾ? ಐ ಥಿಂಕ್ ಓವರ್ ಆಲ್ ನಿಮ್ಗೆ ಸ್ಕ್ರಿಪ್ಟ್ ಅಲ್ಲಿ ನೀಟಾಗಿ ಆಯ್ತು ಅಂದ್ರೆ ಫೇಲ್ ಆಗಲ್ಲ. ಅಕಸ್ಮಾತ್ ಏನಾದ್ರು ಮಿಸ್ ಆಗಿದೆ ಅಂದ್ರೆ ಸ್ಕ್ರಿಪ್ಟ್ ಅಲ್ಲಿ ಏನೋ ಮಿಸ್ಟೇಕ್ ಇದೆ ಅಂತ ಅರ್ಥ. ಅದನ್ನ ನೀವು ರೈಟಿಂಗ್ ಅಲ್ಲಿ ರೆಕ್ಟಿಫೈ ಮಾಡ್ಬೇಕು. ಐ ಆಲ್ಸೋ ಆನೆಸ್ಟ್ಲಿ ಫೀಲ್ ಕೆಲವು ಪಿಕ್ಚರ್ಗಳು ಕಾಸ್ಟಿಂಗ್ ಮಿಸ್ ಆಗುತ್ತೆ ಅಂತ ಅನ್ಸುತ್ತೆ. ಅದು ಅಲ್ಲ ಕಂದ, ನಾನು ಹೇಳ್ತಿರೋದು ಕೆಪಾಸಿಟಿ. ಈಗ ನಾನು ಹಿಂಗೆ ಕೂತ್ಕೊಂಡು ಬರ್ದಿದ್ದೀನಿ, ಇದು ಸೂಪರ್ ಅಂತ ನಾನು ಅನ್ಕೊಂಡಿದ್ದೀನಿ, ಅದು ನನ್ನ ಲೆವೆಲ್ಗೆ ಕರೆಕ್ಟ್, ನನ್ನ ಹೈಯೆಸ್ಟ್ ಲೆವೆಲ್ ಅದು ಅಂತ ಇಟ್ಕೊಳ್ಳಿ. ಅದು ಎಕ್ಸ್ಟ್ರಾರ್ಡಿನರಿ ಅಂತ ನನಗೆ ಅನ್ಸಿರುತ್ತೆ. ಅದು ಆಡಿಯನ್ಸ್ ಅದನ್ನ ದಾಟಿದ್ದಿದ್ರೆ ಅದು ಅನ್ಸಲ್ಲ. ಇವನಿಗೆ ಎಕ್ಸ್ಟ್ರಾರ್ಡಿನರಿ ಅಷ್ಟೇ, ಅದು ಎಲ್ಲರಿಗೂ ಅಲ್ಲ. ನಾನು ಮೊನ್ನೆ ಆಬ್ವಿಯಸ್ಲಿ ಹೆಸರು ಹೇಳಲ್ಲ, ಒಂದು ಚಿತ್ರ ಬಿಡುಗಡೆ ಆಯಿತು, ಅದನ್ನು ನೋಡಿದ್ವಿ. ಆಲ್ಮೋಸ್ಟ್ ಯುನಾನಿಮಸ್ ಆಗಿ ನಮ್ಮ ಸರ್ಕಲಲ್ಲಿ ಯಾರಿಗೂ ವರ್ಕ್ ಆಗಲಿಲ್ಲ. ಅದು ಟೇಕ್ ಆಫ್ ಎಲ್ಲ ಚೆನ್ನಾಗಾಯ್ತು, ಆಮೇಲೆ ವರ್ಕ್ ಆಗಲಿಲ್ಲ ಯಾರಿಗೂ. ಆ ಚಿತ್ರತಂಡದವ್ರ ಜೊತೆ ಮಾತಾಡಬೇಕಾದ್ರೆ ಅದೇ ಅನ್ಕೊಳ್ತಾರೆ. ಈಗ ನೀವು ಈ ಚಿತ್ರ ಬಿಡುಗಡೆ ತನಕ ಬಂತಲ್ಲ, ಗೇಟ್ ದಾಟಿ ಬಂತಲ್ಲ, ಆ ಗೇಟ್ ಹಿಂದೆ ಇದ್ದಾಗ ನಿಮಗೇನು ಅನ್ನಿಸ್ತಾ ಇತ್ತು? ಇಲ್ಲ, ಇದು ಹೋಗಿದೆ ಚಿತ್ರ, ಬಟ್ ನಾವು ಆದಷ್ಟು ಪ್ರಮೋಟ್ ಮಾಡಿ ತೊಗೊಂಬರೋಣ ಅಂತ ಅನ್ನಿಸ್ತಾ ಇತ್ತಾ? ಹಾಗೆ ಅನ್ಸಿದ್ರೆ ನನಗೆ ಸಮಸ್ಯೆನೇ ಇಲ್ಲ, ವಿಚ್ ಇಸ್ ಗ್ರೇಟ್. ನಾವು ಮಾಡಿದೀವಿ, ಅದನ್ನ ತರಲೇಬೇಕು, ಪ್ರಮೋಟ್ ಮಾಡಿ ಹೇಗೋ. ಬಟ್ ಗೇಟ್ ಹಿಂದೆ ನಿಮಗೆ ಇದು ಚೆನ್ನಾಗಿತ್ತು ಅಂತ ಅನಿಸ್ತಿದ್ರೆ ಅದು ನನಗೆ ಪ್ರಾಬ್ಲಮ್. ಮೇ ಬಿ ಡೆಫಿನೆಟ್ಲಿ ದೆನ್ ಫಿಲ್ಮ್ ಮೇಕರ್ಸ್ ಹ್ಯಾವ್ ಟು ಗೋ ಬ್ಯಾಕ್ ಅಂಡ್ ರೀಥಿಂಕ್. ಅಲ್ಲ, ರೀಥಿಂಕ್ ಮಾಡೋಕ್ಕಾಗಲ್ಲ, ಅಂದ್ರೆ ಕೆಪಾಸಿಟಿನೇ ಅಷ್ಟು, ಅವ್ರು ಯೋಚನೆ ಮಾಡೋ ರೀತಿನೇ ಅಷ್ಟು. ನೀವು ಅದನ್ನ ನೀವು ಎಕ್ಸ್ಟ್ರಾ ನೀವು ಯೋಚನೆ ಮಾಡಿ ಅಂತ ಹೇಳಕ್ಕಾಗಲ್ಲ. ಸೊ ನಿಮಗೆ ನೀವು ಏನೇ ಮಾಡಿದ್ರು ಅವ್ರು ಅದನ್ನ ದಾಟಕ್ಕಾಗಲ್ಲ. ಅದಕ್ಕೆ ಡೋಂಟ್ ಯು ಥಿಂಕ್ ತುಂಬಾ ಜನ ಫಿಲ್ಮ್ ಮೇಕರ್ಸ್ಗೆ ಏನ್ ಅನ್ಸ್ತಾ ಇರುತ್ತೆ ಅಂದ್ರೆ, ಬಹುಶಃ
ಇಲ್ಲಿ ಏನ್ ಮಾಡಿದ್ರು ಜನ ಒಪ್ಪಲ್ಲ ಅಂತ. ಬಿಕಾಸ್ ಫಿಲ್ಮ್ ಮೇಕರ್ಸ್ ಆರ್ ಸಿಟಿಂಗ್ ಬ್ಯಾಕ್ ಅಂಡ್ ಥಿಂಕಿಂಗ್ ನಾವ್ ಎಕ್ಸ್ಟ್ರಾಡಿನರಿ ಮಾಡಿದೀವಿ, ಜನ ರಿಸೀವ್ ಮಾಡ್ತಿಲ್ಲ ಫಾರ್ ವೇರಿಯಸ್ ರೀಸನ್ಸ್ ಅಂತ. ಫಾರ್ ವೇರಿಯಸ್ ರೀಸನ್ಸ್ ಕುಡ್ ಬಿ ಅವ್ರು ಹೇಳೋದೇನಂದ್ರೆ OTT ಇದೆ, ಅದಿದೆ, ಇದಿದೆ, ರಾಂಗ್ ರಿಲೀಸ್ ಆಯ್ತು ಅಂದ್ರೆ ಸಿನಿಮಾ ಸೋತಾಗ ಎಲ್ಲಾ ತರದ ಕಾರಣಗಳನ್ನ ಹುಡುಕ್ತೀವಿ ಆಕ್ಚುಲಿ, ಕರೆಕ್ಟ್ ಅದಲ್ಲ. ಬಟ್ ಐ ಥಿಂಕ್ ಕೃಷ್ಣ ಅವ್ರು ಹೇಳಿದ್ದು ಐ ವಿಲ್ ಟೋಟಲಿ ಅಗ್ರಿ. ಟು ಮೈ ಸೆನ್ಸ್, ಟು ಮೈ ನಾಲೆಡ್ಜ್, ಅಬಿಲಿಟೀಸ್, ಐ ಆಮ್ ಥಿಂಕಿಂಗ್ ದಿಸ್ ಇಸ್ ದ ಬೆಸ್ಟ್, ಈ ಸ್ಟೋರಿ ಬೆಸ್ಟ್ ಅಂತಾನೆ ನಾನು ಅನ್ಕೊಂಡ್ ಮಾಡೋದು. ಐ ಥಿಂಕ್ ಎಲ್ಲಾ ಫಿಲ್ಮ್ ಮೇಕರ್ಸ್ ಅದನ್ನೇ ಮಾಡ್ತಾರೆ. ಬಟ್ ಯು ಡೋಂಟ್ ನೋ, ಜನಕ್ಕೆ ಅದು ಅನ್ನಿಸ್ತಾ ಇಲ್ಲ. ಬಟ್ ವಿ ಹ್ಯಾವ್ ಟು ಆಕ್ಸೆಪ್ಟ್ ಇಟ್. ಅದೇ ಸಿನಿಮಾ ನೋಡ್ಬೇಕಾದ್ರೆ ತುಂಬಾ ಪ್ರಾಕ್ಟಿಕಲ್ ಆಗಿ ನೋಡ್ಬೇಕು. ಆಡಿಯನ್ಸ್ ಆಗಿ ನಾನು ಸಿನಿಮಾ ನೋಡ್ಬೇಕಾದ್ರೆ ಆತರ ನಾವು ತುಂಬಾ ನೋಡ್ತೀವಿ. ನಾನಂತೂ ಯಾವುದೇ ಸಿನಿಮಾಗಳು ಬಂದಾಗ ಯೋಚನೆ ಮಾಡ್ತೀವಿ, ಯಾವ್ದೋ ಸಿನಿಮಾ ಗೆಲ್ತು ಯೋಚನೆ ಮಾಡ್ತೀವಿ, ಎಲ್ಲಿ ಗೆಲ್ತು, ಯಾವ ಸೀನಿಂದ ತಗೊಂಡ್ಬಂದಿದ್ದಾನೆ ಅಲ್ಲಿಗೆ, ಅದಕ್ಕೆ ಯಾವುದೋ ಒಂದ್ ಕಡೆ ಎಮೋಷನ್ ಆ ರೇಂಜ್ ಫೀಲ್ ಆಗಿದೆ ಅಂದ್ರೆ ಹಿಂದ್ಗಡೆ ಎಷ್ಟು ಟೈಮ್ ಕೊಟ್ಟಿದ್ದಾನೆ ಅವೆಲ್ಲ ನೋಡ್ಬೇಕು ನಾವು. ಅದು ಸ್ವಲ್ಪ ಸ್ಟಡಿ ಮಾಡ್ಕೊಂಡ್ರೆ ನಿಮ್ಗೆ ಅದನ್ನ ನೀವು ಟ್ರಾನ್ಸ್ಲೇಟ್ ಮಾಡಿ. ಬಿಕಾಸ್ ದೇರ್ ಇಸ್ ನೋ ಫಾರ್ಮುಲಾ ಟು ಐ ವುಡಂಟ್ ಸೇ ಗುಡ್ ಫಿಲ್ಮ್, ಬಟ್ ಹಿಟ್ ಮಾಡ್ಬೇಕು ಅಂತ ಮಾಡಕ್ ಆಗಲ್ಲ. ಒಳ್ಳೆ ಸಿನಿಮಾ ಮಾಡಕ್ಕೆ ಮಾಡ್ಬೋದು. ಸಿ ನಾನು ಮಕ್ಕಳು 3 ಮಾಡಿದ್ದೀನಿ, ಏನ್ ನಂಬರ್ಸ್ ಮಾಡಿದ್ರೆ ನನಗೆ ಗೊತ್ತಿಲ್ಲ, ಬಟ್ ಒಳ್ಳೆ ಸಿನಿಮಾನು. ಬಟ್ ನಾನಂತೂ ಬರೆದು ಕೊಡ್ತೀನಿ, ನೀವು ಸಿನಿಮಾ ನೋಡ್ಕೊಂಡ್ ಬಂದ್ ಮುಗಿದ್ಮೇಲೆ ಸಖತ ಮಾಡಿದ್ರು ಗುರು ಅಂತ ಹೇಳಿ ಹೇಳ್ತಾರೆ. ಈ ತರ ಹಿಂಗ್ ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ, ಈ ಮಾತು ಬಂದೇ ಬರುತ್ತೆ. ನಂಬರ್ಸ್ ಕ್ಯಾನ್ ವೇರಿ ವಿತ್ ಫ್ಯಾಕ್ಟರ್ಸ್. ನಂಬರ್ಸ್ ಏನ್ ಬೇಕಾದ್ರೆ ಆಗ್ಬೋದು, ಆ ರಿಲೀಸ್ ಈ ರಿಲೀಸ್ ಅವ್ರೇನೋ ಬಿಸಿ ಇದ್ರು, ಹಾಲಿಡೇ ಇಲ್ಲ, ಇನ್ನೊಂದಾಯ್ತು, IPL ಇತ್ತು. ಅಂಡ್ ಐ ಆಮ್ ನಾಟ್ ಕನ್ಸರ್ನ್ಡ್ ಅಬೌಟ್ ನಂಬರ್ಸ್, ಏನಾರು ಆಗ್ಲಿ. ನನಗೇನಂದ್ರೆ ಐ ವಾಂಟ್ ಟು ಸ್ಯಾಟಿಸ್ಫೈ ಮೈ ಆಡಿಯನ್ಸ್. ಯಾರು ಲವ್ ಮಾಕ್ಟೇಲ್ 1 2 ಇಷ್ಟಪಟ್ಟಿದ್ದಾರೆ, ನಾನು ಇದನ್ನ ಅವ್ರಿಗೆ ಅಂದ್ರೆ ಅದೇ ತಟ್ಕೊಂಡು ಹೇಳುವ, ಎಲ್ಲ ಗುರು ಚೆನ್ನಾಗಿ ಮಾಡಿದ್ದಾರೆ, ಅವ್ರ ಲೈಫ್ ಲಾಂಗ್ ಉಳ್ಕೊಳ್ಳುತ್ತೆ ಸಿನಿಮಾ, ಈ ಫ್ರಾಂಚೈಸಿ ಅವ್ರ ಲೈಫ್ ಲಾಂಗ್ ಉಳ್ಕೊಳ್ಳುತ್ತೆ. ತುಂಬಾ ಜನ ಹೇಳಿದ್ದಾರೆ ಈ ಫ್ರಾಂಚೈಸಿ ಜೊತೆಗೆ ಬೆಳೆದಿದ್ದೀವಿ ಅಂತ. ಅದಂತೂ ಎಷ್ಟು ಫನ್ನಿ. ನಾನ್ ಮೊನ್ನೆ ಓದ್ತಾ ಅಯ್ಯೋ ನಮಗೂ ಇಷ್ಟು ವಯಸ್ಸಾಯ್ತಾ ಅಂತ ಐ ವಾಸ್ ಥಿಂಕಿಂಗ್, ಬಿಕಾಸ್ ಸಂಬಡಿ ರೈಟಿಂಗ್ ಲವ್ ಮಾಕ್ಟೇಲ್ 1 ಬಂದಾಗ ನಾನು ಕಾಲೇಜಲ್ಲಿ ಲವ್ ಮಾಡ್ತಾ ಇದ್ದೆ, ಇವರು 2 ಬಂದಾಗ ನಾನು ಮದ್ವೆ ಆಗಿದೆ, ಇವಾಗ ನನ್ ಮಗು. ನಾನು ಅನ್ಕೋತಾ ಇದ್ದೆ ನಮಗೂ ಆಕ್ಚುಲಿ ಅಷ್ಟೇ ಟ್ರಾವೆಲ್ ಆಲ್ಮೋಸ್ಟ್ ಡೆಕೇಡ್ ಹತ್ರ, ಒಂದು ಡೆಕೇಡ್ ಹತ್ರ ಅಟ್ಲೀಸ್ಟ್ ಒಂದು 7-8 years ಟ್ರಾವೆಲ್ ಆಗಿರ್ತಾರೆ. ಈಗ ನಮ್ಗೆ ಏನಾಗುತ್ತೆ, ಈಗ ಒಂದು ಮುಂಗಾರು ಮಳೆ ಅಂತ ಒಂದು ಸಿನಿಮಾ ನಾನು ಯೋಚನೆ ಮಾಡಿದಾಗ 2005-6-7 ಬಂದಿದ್ದ ಫಿಲಮ್ ಅದು. ಆ ಟೈಮ್ದು ಇನ್ನೂ ನನ್ನ ತಲೆಯಲ್ಲಿದೆ, ಆ ಫಿಲಮ್ ನೋಡಿದ್ದು ಇನ್ನೂ ನನ್ನ ತಲೆಯಲ್ಲಿದೆ. ಒಂದು ಆ ಜರ್ನಿ ಅನ್ಸುತ್ತೆ ಅದು ನಮ್ಮ ಲೈಫಲ್ಲಿ, ಆ ಟೈಮಲ್ಲಿ ಅದು ಸಿನಿಮಾ ನೋಡಿ. ಸೊ ಹಂಗೇನಲ್ಲ ಈಗ ಮಕ್ಕಳು ಕೂಡ ನಿಮ್ಗೆ ಆ ಜರ್ನಿ ಅನ್ಸುತ್ತೆ ನಿಮ್ಮ ಲೈಫಲ್ಲಿ ಅದು ಅಂತ ಉಳ್ಕೊಳ್ಳುತ್ತೆ ನಿಮ್ಗೆ ಲೈಫ್ ಲಾಂಗ್. ನಮ್ಮ ಎಷ್ಟೊಂದು ಎಮೋಷನ್ಗಳು ನಮ್ಮ ಕನೆಕ್ಟ್ ಆಗಿರ್ತೀವಿ, ಆ ವಿಷಯದಲ್ಲಿ ಕನೆಕ್ಟ್ ಆಗಿರ್ತೀವಿ. ಈಗ ಲವ್ ಮಾಕ್ಟೇಲ್ 1 ಅಲ್ಲಿ ಯಾರೋ ಲವ್ ಮಾಡಿರೋರು ಕನೆಕ್ಟ್ ಆಗಿರ್ಬೋದು, ಅಥವಾ ಬ್ರೇಕಪ್ಸ್ ಆಗಿರೋರು ಕನೆಕ್ಟ್ ಆಗಿರ್ಬೋದು. ಲವ್ ಮಾಕ್ಟೇಲ್ 2 ಅಲ್ಲಿ ಬಂದು ನೀವು ನಿಮ್ಮ ಯಾರನ್ನೋ ಕಳ್ಕೊಂಡಿರ್ತೀರ, ಹೆಂಡತಿನ ಕಳ್ಕೊಂಡಿರೋರು ಕನೆಕ್ಟ್ ಆಗ್ತಾರೆ, ತಾಯಿನ ಕಳ್ಕೊಂಡಿರೋರು ಕನೆಕ್ಟ್ ಆಗ್ತಾರೆ, ತಂದೆನ ಕಳ್ಕೊಂಡು. ಸೊ ಕಳ್ಕೊಂಡಿರೋರ್ನ ಅದು ಸೊ ಆ ಥರ ಕನೆಕ್ಟ್ ಆಗಿರೋ. ಈಗ ಲವ್ ಮಾಕ್ಟೇಲ್ 2 ನೋಡಿ ತುಂಬಾ ಜನ ನನಗೆ ಏನೋ ಹೆಣ್ಮಕ್ಳು ದತ್ತು ತಗೊಂಡಿರೋದು ನೋಡಿದ್ದೀನಿ ನಾನು, ಅಡಾಪ್ಷನ್ ನೋಡಿದ್ದೆ. ಸೊ ನಿಮ್ಗೆ ಆ ಥರದ್ದೆಲ್ಲ ಒಂದು ಇಂಪ್ಯಾಕ್ಟ್ ಆಗಿರುತ್ತೆ. ಸೊ ಡೆಫಿನೆಟ್ಲಿ 3 ಅಲ್ಲಿ ಕೂಡ ನಿಮ್ಗೆ ಅದೊಂದು ಮ್ಯಾಜಿಕ್ ಆಗುತ್ತೆ. ಐ ಥಿಂಕ್ ಲವ್ ಮಾಕ್ಟೇಲ್ 3 ಲೈಕ್ ಒಂದು ಫ್ಯಾಮಿಲಿ ಅಂತ ಬಂದ್ರೆ ವೇರಿಡ್ ಏಜ್ ಅವ್ರು ಇರ್ತಾರೆ ಅಲ್ವಾ, ಎಲ್ಲರೂ ಕನೆಕ್ಟ್ ಆಗ್ತಾರೆ. ಮಗು ಈಗ ನಮ್ಮ ತಂದೆ ಮಗಳ ಬಗ್ಗೆ ಇರೋ ಕಥೆ ಇದು. ಆಸ್ ವಿ ಲೆಫ್ಟ್ ದ ಪೋಸ್ಟರ್ಸ್, ಒಂದ್ ಚಿಕ್ಕ ಮಗುವಿಂದ ಮಗು, ಪೇರೆಂಟ್ಸ್, ಅಜ್ಜಿ ಎಲ್ಲರೂ ಕನೆಕ್ಟ್ ಆಗ್ತಾರೆ, ಎಲ್ಲರೂ ಇಷ್ಟಪಡಂತ ಎಮೋಷನ್ಸ್. ಅದಕ್ಕೆ ನಾವು ವಿ ಸ್ಟ್ರಾಂಗ್ಲಿ ವಾಂಟೆಡ್ ಟು ಕಮ್ ಇದು ಎಕ್ಸಾಮ್ಸ್ ಮುಗಿದ್ಮೇಲೆ. ಅದಕ್ಕೆ ಫೆಬ್ರವರಿಗೆ ಸರಿ ಬರಲಿಲ್ಲ ನಾವು. ಸೂಪರ್. ಅದು ಆಕ್ಚುಲಿ ಒಳ್ಳೆ ಕಮೆಂಟ್. ಅಂದ್ರೆ ನಾವು ಲವ್ ಮಾಕ್ಟೇಲ್ ಫ್ರಾಂಚೈಸ್ ಜೊತೆ ಬೆಳೆದಿದ್ದೀವಿ ಅಂತ. ಬಟ್ ಅಟ್ ದಿ ಸೇಮ್ ಟೈಮ್ ನನಗೆ ಇವತ್ತಿಗೂ ನೆನಪಿರೋದು ಅಂದ್ರೆ ನಾವು ಲವ್ ಮಾಕ್ಟೇಲ್ 1ಗೆ ಮಾಡಿದ ಇಂಟರ್ವ್ಯೂ, ಅದರಲ್ಲಿ ನೀವು ಒಂದು ರೀತಿಯ ಸ್ಟಾರ್ಟ್ಅಪ್ ಕಲ್ಚರಲ್ಲಿ ಇದನ್ನು ಶುರು ಮಾಡಿದ್ರಿ ಅಂತ ಮಾತಾಡಿದ್ವಿ. ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರದ ಫಾರ್ಮ್ಯಾಟ್ ಟೆಂಪ್ಲೇಟ್ಗಳ ಬಗ್ಗೆ ಮಾತಾಡಿದ್ವಿ, ಅದೆಲ್ಲ ಮಾತಾಡ್ತಾ ಇದ್ವಿ. ಆ್ಯಂಡ್ ಆಬ್ವಿಯಸ್ಲಿ ನೀವು ಎಲ್ಲೋ ಮೈಸೂರು ಕಡೆಗೂ ಎಲ್ಗೂ ಹೋಗ್ತಾ ಇದ್ರಿ, ಅಲ್ಲೆಲ್ಲೋ ನಿಲ್ಸಿ ತಟ್ಟೆ ಇಡ್ಲಿನ ಏನೋ ತಿನ್ಬೇಕಾದ್ರೆ ಇದು ಐಡಿಯಾ ಬಂತು ಅಲ್ವಾ. ಲವ್ ಮಾಕ್ಟೇಲ್ ಇಟ್ ಸೆಲ್ಫ್ singly is perhaps the biggest thing that has happened in your career ಅಲ್ವಾ. ಫುಲ್ ಯೂಟರ್ನ್ ಅಥವಾ ಸರಿಯಾದ ಒಂದು ದಾರಿಯನ್ನ ತಗೊಂಡ್ಬಂದಿದ್ದು. ಈಗ ವೆನ್ ಯು ಸ್ಯಾಟ್ ಡೌನ್ ಫಾರ್ ಲವ್ ಮಾಕ್ಟೇಲ್ 3, ಅದು ಬೇಡ, ಅದಕ್ಕೆ ಆಮೇಲೆ ಬರ್ತೀನಿ. ಬಟ್ ವೆನ್ ಯು ಲುಕ್ ಬ್ಯಾಕ್ ನೌ ಲವ್ ಮಾಕ್ಟೇಲ್ ಅನ್ನೋ ಈ ಒಂದು ಫೆನಾಮಿನನ್ ಬಗ್ಗೆ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ? ಲೈಕ್ ಆರ್ ಯು ಡಿಟ್ಯಾಚ್ ಫ್ರಮ್ ಇಟ್, ಆರ್ is it as special as a human being in your family? 100%. It has changed our life. We should respect it. ನಮ್ಮ ಲೈಫ್ನೇ ಅಂತ ಚೇಂಜ್ ಮಾಡಿದೆ, ಖುಷಿ ಕೊಟ್ಟಿದೆ. ಅಂದರೆ ಅದು ಸಿನಿಮಾನೋ ಆ ಕೆಲಸನೋ ಗೊತ್ತಿಲ್ಲ. ಐ ಥಿಂಕ್ ತುಂಬ ಚೇಂಜಸ್ ಆಗಿದೆ ನಮ್ಮ ಲೈಫಲ್ಲಿ. ವಿ ಆರ್ ಮೋರ್ ಹ್ಯಾಪಿ, ವಿ ಆರ್ ಮೋರ್ ಸೆಟಲ್, ಎವ್ರಿಥಿಂಗ್ ಇಸ್ ಬಿಕಾಸ್ ಆಫ್ ಲವ್ ಮಾಕ್ಟೇಲ್. ಬಟ್ ಆಸ್ ಟೈಮ್ ಪಾಸಸ್, ಸಮಯ ಕಳೆಯೋ ಹಾಗೇನೆ ಸ್ವಲ್ಪ ಎಲ್ಲಾದ್ರೂ ದೂರ ಹೋಗ್ತೀವ, ಸ್ವಲ್ಪ ಅದಕ್ಕೆ ನಾವು ಕೊಡೋ ಬೆಲೆ ಕಡಿಮೆ ಆಗತ್ತಾ? ಅಂದ್ರೆ ಆಸ್ ಮೇಕರ್ಸ್ ಅಂಡ್ ಆಸ್
ಸಮಥಿಂಗ್ ಆಸ್ ಸ್ಪೆಷಲ್ ಇಟ್ ವಿಲ್ ಜಸ್ಟ್ ರಿಮೈನ್ ಸ್ಪೆಷಲ್. ಅಟ್ಯಾಚ್ಮೆಂಟ್ ಡಿಟ್ಯಾಚ್ಮೆಂಟ್ ಅಂತ ನೋಡಿದಾಗ ಇವಾಗ ಸೇ ಫಾರ್ ಎಕ್ಸಾಂಪಲ್ ಲವ್ ಮಾಕ್ಟೇಲ್ 3 ಮಾಡಲೇಬೇಕು ಅಂತ ಏನು ತಲೆಯಲ್ಲಿ ಇರಲಿಲ್ಲ ನಮಗೆ, ಬಿಕಾಸ್ ವಿ ಕೆಪ್ ಥಿಂಕಿಂಗ್ ಅಂಡ್ ದೆನ್ ಇನ್ಫ್ಯಾಕ್ಟ್ ಈ ಕತೆ ಎರಡನೇ ಕತೆ ಮಾಡಿರೋದು ನಾವು. ಮೊದಲನೇ ಕತೆನ ವಿ ಹ್ಯಾವ್ ರಿಟನ್ ಫಾರ್ 1 year. 1 year ಕತೆ ಬರೆದು ಅದು ಟೇಕ್ ಆಫ್ ಫಾರ್ ಸಮ್ ರೀಸನ್. ಯು ವರ್ ಸ್ಟ್ರಗ್ಲಿಂಗ್ ಫಾರ್ ರೈಟರ್ಸ್, ಅಂದ್ರೆ ರೈಟರ್ಸ್ ಬರ್ತಾ ಇದ್ರು, and it's not just that love mocktail 3 ನೇ ಮಾಡಬೇಕು ಅಂತ ನಾವೇನ್ ಬರೀತಿರ್ಲಿಲ್ಲ. we were trying to do something, ಅಂದ್ರೆ to take off the next project. ಜೊತೆಗೆ 2-3 ಬರಿತಾ ಇದ್ವಿ. ಲವ್ ಮಾಕ್ಟೇಲ್ 3 ಒಂದು ವರ್ಷ ಬರ್ದ್ವಿ ಒಂದು ಕಥೆಯಲ್ಲಿ. ಚೆನ್ನಾಗಿದೆ ಮಾಡೋಣ ಅಂದ್ರು. ನನಗೆ ಸೆಕೆಂಡ್ ಹಾಫ್ ಐ ವಾಸ್ ನಾಟ್ ಹ್ಯಾಪಿ, ಏನೋ ಮಿಸ್ ಆಗ್ತಿದೆ. So I kept pushing Krishna will take off ಅಂತ. it didn't ಆಗಲ್ಲ. happen. ಈಗ ಕತೆ ನಮ್ಗೆ ಕನ್ವಿನ್ಸ್ ಆಗಲಿಲ್ಲ, ಐ ಕಾಂಟ್ ಡೈರೆಕ್ಟ್. ನಂಗೆ ಬರ್ತಾ ಇಲ್ಲ ಹೊರಗಡೆಯಿಂದ, ಆ ಎನರ್ಜಿ ಇರ್ಲಿಲ್ಲ. ಬಟ್ ಅವರ ಸೋ ಕಾಲ್ಡ್ ಬಲವಂತಕ್ಕಾಗಿ ನೀವು ಮಗದೇ ಇಲ್ಲ. No, ಅಂದ್ರೆ when you were saying ಇಲ್ಲ let's take off let's take off in the sense let's sit, finalize and take off ಅಂತ. But somehow it didn't push us to write better or take off. ಅದು ಆಗ್ಲಿಲ್ಲ. Sure. Then one day ಕುತ್ಕೊಂಡು ಪರಿ already had happened. May 25th last year ರೈಟರು ಬಂದಿದ್ರು ಯದು ಅಂತ. ಇವತ್ತು ಈ ಸತಿ 3ಗೆ we had him around and ಬರಿತಾ ಇರ್ಬೇಕಾದ್ರೆ I don't know why ನಾನು ಸುಮ್ಮನೆ can you think of something else, like just forget it. ಮರ್ತಬಿಡಿ ಇದನ್ನ, ಇದು ಬಿಟ್ಟು ಬೇರೆ ಯೋಚನೆ ಮಾಡೋಣ ಅಂತ I just said one statement. ಅಂದ್ರೆ ಫುಲ್ ಮರ್ತಬಿಡಿ, ಫಸ್ಟ್ ಹಾಫ್ ಇಟ್ಕೊಳ್ಳಿ, ಅದೆಲ್ಲ ಬೇಡ. No, because I was getting frustrated. ಮಾಡೋಣ because it's been long. ಇಲ್ಲ ಬೇರೆ ಪ್ರಾಜೆಕ್ಟ್ ಮಾಡೋಣ. Krishna was not taking it off. Can you think of something else ಅಂತ ಇಷ್ಟೇ ನಾನು ಹೇಳಿದ್ದು. ಆಮೇಲೆ ನಾವೆಲ್ಲ we all went back. I think one day ಆದ್ಮೇಲೆ Krishna went to Goa. ನಾನಂದ್ರೆ ಏನೋ ಒಂದು ಸ್ಟ್ರೈಕ್ ಆಯ್ತು, ಏನೋ ಡಿಸ್ಕಸ್ ಮಾಡಿ ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ, ಏನೋ ಐಡಿಯಾ ಚೆನ್ನಾಗಿ, ಏನೋ ಐಡಿಯಾ ಬಂತು. 28ನ ಕೂತ್ಕೊಂಡಿದ್ದು ನಾವು. ನಾನು ಇಮಿಡಿಯೇಟ್ ಆಗಿ ಏನು ಮಾಡಿದೆ, ಮಧ್ಯಾಹ್ನ ಮೀಟಿಂಗ್ ಆಗಿದ್ದು, ಸಂಜೆ ರಾತ್ರಿ ಊಟ ಮಾಡ್ತಾ ಇದ್ದೆ 8 ಗಂಟೆಲಿ. ಫೋನ್ ಎತ್ಕೊಂಡೆ ಟಪ ಅಂತ ಗೋವಾಗೆ ಫ್ಲೈಟ್ ಬುಕ್ ಮಾಡ್ಬಿಟ್ಟೆ ಒಬ್ಬಂಗೆ. ನಾನು ಬಿಲೀವೇ ಮಾಡ್ತಾ ಇಲ್ಲ. ಕೃಷ್ಣ ಸಿಂಗ್ ನಾನು ನಾಳೆ ಗೋವಾಗೆ ಹೋಗ್ತಿದ್ದೀನಿ ಅಂತ ಸರ್ ಪ್ಲೀಸ್ ಹೋಗ್ತೀನಿ. ಫ್ಲೈಟ್ ಹತ್ಕೊಂಡು ಹೋಗ್ಬಿಟ್ಟೆ ಬೆಳಗ್ಗೆ 9 ಗಂಟೆ ಫ್ಲೈಟ್ ಹತ್ಕೊಂಡು ಹೋಗಿ ಅಲ್ಲಿ ಹೋಟೆಲ್ ಎಲ್ಲಿ ಹೋಗ್ತೀನಿ ಏನೂ ಗೊತ್ತಿಲ್ಲ, ಬುಕ್ ಮಾಡಿಲ್ಲ. ಇಳಿದ ಮೇಲೆ ಯಾವುದೋ ಟ್ಯಾಕ್ಸಿ ಎತ್ಕೊಂಡು ಅಲ್ಲಿ ಮ್ಯಾಪಲ್ಲಿ ನೋಡಿ ಅಲ್ಲೊಂದು ಹೋಟ್ಲು ಬುಕ್ ಮಾಡ್ಕೊಂಡು ಅಲ್ಲಿ ಹೋಗಿ 3 daysಲ್ಲಿ ಫಿನಿಶ್ ಎಂಟೈರ್ ಸ್ಕ್ರೀನ್ ಪ್ಲೇ. ಟೋಟಲಿ ಡಿಫ್ರೆಂಟ್, ಬೇರೆನೆ ಬೇರೆ ಕಥೆನ ಇವತ್ತೇನು ನೋಡ್ತೀರಾ. ನೋ ಬಟ್ ಈ ಮಾಡಿರೋ ಲೈನ್ ನಾವು ಒಂದ್ಸತಿ ಡಿಸ್ಕಸ್ ಮಾಡಿ ಬೇಡ ಅನ್ಕೊಂಡ್ವಿ. ವಿ ಕೇಮ್ ಬ್ಯಾಕ್ ಟು ದಟ್ ಲೈನ್. ಇಲ್ಲ, ಅದು ಸ್ವಲ್ಪ ಮಾಡಿದ್ವಿ ಅಷ್ಟೇ, ಸ್ವಲ್ಪ ಫುಲ್ ಎಂಟೈರ್ ಸ್ಕ್ರೀನ್ ಪ್ಲೇನ 3 daysಲ್ಲಿ ಡೆವಲಪ್ ಆಗಿ ಬಂದೆ ವಾಪಸ್ ವಿತ್ ಬಾಯ್ ಅಂತ. ದೆನ್ ವಿ ಸ್ಯಾಟ್ ಫಾರ್ ಡೈಲಾಗ್ಸ್ ಅಂಡ್ ರೈಟಿಂಗ್ ಪಾರ್ಟ್. ಅದಾದ್ಮೇಲೆ ಮಾಡ್ಕೊಂಡು ವಿ ಟುಕ್. ಸೊ ಅದೇನಾಗುತ್ತೆ ಅಂದ್ರೆ ಎನರ್ಜಿ ಕೊಡುತ್ತೆ. ಇದು ಕರೆಕ್ಟ್, ಈಗ ಹೋಗ್ಬೋದು. ಕರೆಕ್ಟ್, ಎನರ್ಜಿ ಕೊಡುತ್ತೆ. ಅದೊಂದು ಪೇಸ್ ಬಂದ್ಬಿಡ್ತು. and then we took off. It happened. ಆಮೇಲೆ ನೆಕ್ಸ್ಟ್ ಬಂದಾಗ ನಮ್ಮ ಕ್ಯಾಮ್ರಾಮನ್ ಶ್ರೀಕರಿ ಅವ್ರಿಗೆ ಕರೆದೆ ಶೂಟಿಂಗ್ ಹೋಗೋದಕ್ಕೆ ಮುಂಚೆ, ಸರ್ ಬನ್ನಿ ಒಂದ್ಸಲ ಅರೆಸ್ಟ್ ಮಾಡ್ತೀನಿ ಅಂತ. ಅವ್ರು ಫುಲ್ ಬೈದಲ್ಲೇ ಬಂದರು. ಅಂದ್ರೆ ಇವಾಗ ವೆರಿ ಇದು ಹೆಂಗೆ 3 ಹೆಂಗಿರುತ್ತೆ. ಸೊ ಬೇಸಿಕಲಿ ನಾವಿಬ್ರು ಬರೆದ್ಮೇಲೆ ವೈ ವಿ ನರೇಟ್ ಇಟ್ ಟು ಎನಿಬಡಿ ಇಸ್ ಬಿಕಾಸ್ ವಿ ವಾಂಟ್ ಟು ಫೀಲ್ ಗುಡ್ ಅಬೌಟ್ ಇಟ್. ಬಂದು ನೀಟಾಗಿ ಎಲ್ಲ ಹೇಳಿದೆ, ಕಥೆ ಹೇಳ್ಬಿಟ್ಟು ಹಬ್ಬಾ ಅಂದ್ರು. ಸಖತ್ತಾಗಿದೆ. ಯಾಕೆ ಸರ್ ಯಾಕೆ ಹಿಂಗೆ, ಅಯ್ಯೋ ಹೆಂಗಿರುತ್ತೆ ಅಂತ ಟೆನ್ಷನ್. ಎಲ್ಲರಿಗೂ ಒಂದು ಡೌಟ್ ಇರುತ್ತಲ್ವಾ. ನಂಗೆ ಡೌಟ್ ಇತ್ತು ಸರ್, ಯಾಕೆ ಸರ್ ಡೌಟ್ ಇಲ್ಲ 3 ಎಲ್ಲ ಕಷ್ಟ ಅಲ್ವಾ, ಹೆಂಗಿರುತ್ತೆ ಅನ್ನೋ ಫುಲ್ ಟೆನ್ಷನ್ ಆಗ್ಬಿಟ್ಟಿತ್ತು. ನಾಟ್ ಜಸ್ಟ್ ಶ್ರೀ ಸರ್, ಐ ಥಿಂಕ್ ಯಾರು ನರೇಟ್ ಚೆನ್ನಾಗಿದೆ, ಒಂದ್ಕಿಂತ ಚೆನ್ನಾಗಿದೆ ಕತೆ ಅಂತ ಅವರು. he got excited. That gave us more energy. And then ಇದೇ ತರ ಆಮೇಲೆ ನೆಕ್ಸ್ಟ್ ಇನ್ನೊಬ್ರು ಮ್ಯೂಸಿಕ್ ಡೈರೆಕ್ಟರ್ ಅವರು ಎಕ್ಸೈಟ್ ಆದ್ರು. ಓಕೆ, ಸೊ ನೀವು ಗೋವಾದಲ್ಲಿ ಫಿನಿಶ್ ಮಾಡಿದ್ದು ಏನು? ಈಗ ಸ್ಟಾರ್ಟ್ ಟು ಮಿಡ್ ಎಂಡ್ ಸಿಕ್ಕಿರುತ್ತೆ, ಆಲ್ಮೋಸ್ಟ್ ಸ್ಕ್ರೀನ್ ಪ್ಲೇ ಸೀನ್ಸ್ ಎಲ್ಲ ಬಂದ್ಬಿಡ್ತು. ಆಲ್ಮೋಸ್ಟ್ ಸುಮಾರು ಬಂದ್ಬಿಡ್ತು. ಅದು ಏನಾಗಿತ್ತು ಅಂದ್ರೆ ಒಬ್ಬನೇ ಮಿಲನ ಇರಲಿಲ್ಲಲ್ಲ, ಪಾಪು ಇದ್ದು ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಿತ್ತು, ಕೂರಕ್ ಆಗ್ತಿರ್ಲಿಲ್ಲ ಡಿಸ್ಕಷನ್ಗೆ. ಇವ್ನು ಕರ್ಕೊಂಡ್ಬಂದು ಡಿಸ್ಕಷನ್ ಕೂರ್ಸಕ್ಕೇನೆ 1 hour ಆಗ್ತಿತ್ತು. ಅದ್ರಲ್ಲಿ ಮತ್ತೆ ಪಾಪು ಹೇಳ್ತಾ ಇದ್ದೆ, ಮತ್ತೆ ಓಡೋಗು. ಸೊ ಇದೇ ಆಗ್ತಿತ್ತು. ಸೊ ಅಲ್ಲೇನಾಗ್ತಿತ್ತು, ಬೆಳಗ್ಗೆ 8 ಗಂಟೆ ಕೂತ್ಕೋತಿದ್ದೆ. 8 ಗಂಟೆ ಕೂತ್ಕೊಂಡು ರಾತ್ರಿ 10 ಗಂಟೆ ತನಕ ಬರೀತಿದ್ದೆ. ಮಧ್ಯ ಊಟ ಗಿಟಕ್ಕೆ ಎದ್ಕೊಂಡು ಆಲ್ಮೋಸ್ಟ್. ಏನ್ ಬರೆಯೋದು ಅಂದ್ರೆ ಏನ್ ಅಂದ್ರೆ ಬರ್ಬೇಕಲ್ಲ ಬರೆಯೋಕೆ. ಅಂದ್ರೆ ಒಂದ್ಸಲ ಲೈನ್ ಗೊತ್ತಾದ್ರೆ ಅಲ್ಲೇ ಕೂತ್ಕೊಂಡ್ರೆ ಸರಿ. ನನಗೆ ಆಬ್ವಿಯಸ್ಲಿ ನೀವು ಹೇಳೋದು ಇಲ್ಲ ನಂಗೆ ಗೊತ್ತು, ಬಟ್ ಲೈನ್ ಗೊತ್ತಾಯ್ತು ಅಂತ ಹೇಳ್ತಾ ಇದೀರಲ್ಲ, ಏನ್ ಗೊತ್ತಾಯ್ತು? ಎಂಡ್ ಗೊತ್ತಾಯ್ತು? ಫ್ಲೋ ಹೋಗಕ್ ಮುಂಚೆ ವಿ ಡಿಸ್ಕಸ್ ಏನ್ ಹೇಳಕ್ ಹೊರಟಿದೀವಿ ಸಿನಿಮಾದಲ್ಲಿ, ಏನ್ ಹೇಳಕ್ ಹೊರಟಿದೀವಿ, ಏನಾಗುತ್ತೆ, ಯಾವ್ದ್ರ ಮೇಲೆ ಹೋಗ್ತಾ ಇದೀವಿ, ಏನ್ ಬೇಸ್ಡ್ ಅಂತ. ಈಗ ಲವ್ ಮಾಕ್ಟೇಲ್ 2 ಕಥೆನ ಸುಮ್ಮನೆ ಕೊಡೋಕ್ಕಾದ್ರೆ ಓಕೆ, ಒಬ್ಬ ಅಲಿಸನ್ಮೆಂಟ್ ಮಾಡ್ತಾ ಇರ್ತಾನೆ, ಅವ್ನ ಹೆಂಡತಿ ಕಾಣಿಸ್ಕೋತಾ ಇರ್ತಲ್ಲ, ಅದನ್ನ ಸೆಕೆಂಡ್ ಹಾಫ್ ಅಲ್ಲಿ ರಿವೀಲ್ ಮಾಡ್ತೀವಿ. ಅಲ್ಲಿ ಎಲ್ಲ ಮಿಸ್ಲೀಡ್ ಮಾಡ್ತಾ ಬರ್ತೀನಿ. ಆಮೇಲೆ ಈ ಸಿಹಿ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ಅವಳ ಮನೆ ಕರ್ಕೊಂಡು ಅಂತ ಹೋಗ್ತಾಳೆ. ಇಲ್ಲಿ ನಿಧಿಮಾ ಹೆಲ್ಪ್ ಮಾಡ್ತಾ ಇರ್ತಾಳೆ, ಅವ್ಳು ಮದುವೆ ಆಗ್ಲಿ ಅಂತ ಸಡನ್ ಆಗಿ ರಿಯಲೈಸ್ ಆಗುತ್ತೆ. ಇದೆಲ್ಲ ಒಟ್ಟಿಗೆ ಒಂದ್ ಸೆಟ್ಟಿಂಗ್ ಅಲ್ಲಿ ಬಂದ್ಬಿಡುತ್ತಾ? ಲೇಯರ್ ಬಿಲ್ಡ್ ಆಗುತ್ತಲ್ಲ. ಫಸ್ಟ್ ಒಂದು ರೌಂಡ್ ಆಫ್ ಬರುತ್ತೆ. ಸರಿ, ನಂಗೆ ಲವ್ ಮಾಕ್ಟೇಲ್ 2 ಹೇಳಿ ಆಯ್ತಾ. ಫಸ್ಟ್ ಲವ್ ಮಾಕ್ಟೇಲ್ 1 ಆಗಿತ್ತು, ನಿಧಿ ಅನ್ನೋ ಪಾತ್ರ ತೀರ್ಕೊಂಡಿತ್ತು.
ಸೊ ಈ ಲೈನ್ ಅಂತ ಇಲ್ಲಿ ಲವ್ ಮಾಕ್ಟೇಲ್ 3 ನಲ್ಲಿ ಏನು ಹೇಳ್ತಾ ಇದ್ದೀರೋ ಅದನ್ನ ಲವ್ ಮಾಕ್ಟೇಲ್ 2 ನಲ್ಲಿ ಹೌ ಡಿಡ್ ಯು ಕ್ರ್ಯಾಕ್ ದಟ್ ಅಂತ? ಲವ್ ಮಾಕ್ಟೇಲ್ 2 ಫಸ್ಟ್ ಅನ್ಕೊಂಡಿದ್ದು ಒಂದು ಲೆಟರ್ ಬರೆದಿರ್ತಾಳೆ. No, wait. Sorry to interrupt. Sir, first we decided on 3 things. How was the film beginning? What is the interval? What is the climax? 2 ಗೆ This is the first thing we decided too early. I still remember in the gym. ಇಂಟರ್ವಲ್ ಅವ್ನು ಹ್ಯಾಲಿಸಿನೇಟ್ ಮಾಡ್ಕೋತಾನೆ, ಇಂಟರ್ವೆಲ್ ಅಲ್ಲಿ ಅದು ರಿವೀಲ್ ಆಗುತ್ತೆ, ಎಂಡಲ್ಲಿ ಒಂದು ಮಗುನ್ ತಗೊಂತಾನೆ, ಒಂದು ಮಗು ಹತ್ರ ಹೋಗ್ತಾನೆ. ಓಕೆ, ದಿಸ್ ಇಸ್ ವಾಟ್ ವಿ ಡಿಸೈಡ್. ಸೇಮ್ ಮೂರಾಗಿತ್ತು. ಸೊ ಅದಾದ್ಮೇಲೆ ಫಸ್ಟ್ ಅದನ್ನ ಹೆಂಗೆ ಎಲ್ಲಿ ಇದು ಮಾಡೋದು ಅಂತ ಒಂದು ಲೆಟರ್ ಓದ್ತಾನೆ ಅಂತ ಒಂದು ಆಯ್ತು. ಲೆಟರ್ ಅಲ್ಲಿ ಓದಿರ್ತಾಳೆ, ಅದರಿಂದ ಅವ್ನು ಇದು ಮಾಡ್ತಾನೆ ಅಂತ. ಸೊ ಫಸ್ಟ್ ಪೊಲೀಸ್ ಸ್ಟೇಷನ್ ಓಪನ್ ಮಾಡೋಣ, ಅವನು ಕಾಣಿಸ್ಕೋತಲ್ಲ ಅಂತ. ಆಲ್ ದಿಸ್ ಇಸ್ ಆಡೆಡ್ ಲೇಟರ್ ಪೊಲೀಸ್ ಸ್ಟೇಷನ್ ಓಪನ್ ಮಾಡ್ತೀವಿ. ಅದಾದ್ಮೇಲೆ ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಕರೆಕ್ಟ್ ಅವ್ನು ಕಾಣಿಸ್ತಾ ಇಲ್ಲ ಅಂತ. ಸೊ ಅದಾದ್ಮೇಲೆ ಫುಲ್ ಅವ್ನು ಮದುವೆ ಆಗ್ತಾನೆ ಅಂತ ಡಿಸೈಡ್ ಮಾಡೋಣ ಅಂತ, ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಬೇಕು. ಸೊ ಅವಾಗ ಏನಾಗುತ್ತೆ, ಲವ್ ಮಾಕ್ಟೇಲ್ 2 ಲವ್ ಮಾಕ್ಟೇಲ್ 1 ಒಂದಷ್ಟು ತರೋಣ ಎಂಟರ್ಟೈನ್ಮೆಂಟ್, ಯಾರು ಜೋ ತರ ಅಂತಂದ್ವಿ. ಅದಾದ್ಮೇಲೆ ಇವ್ರು ಬಂದ್ರು, ಮುದುಚಿನು ಕ್ಯಾರೆಕ್ಟರ್. ಅದಾದ್ಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಇಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಒಬ್ಳು ಬರ್ತಾರೆ, ಅಲ್ಲೊಂದು ಟ್ರಾವೆಲ್ ಹೋಗ್ಬೇಕು, ಇನ್ನೊಬ್ಳು ಲವ್ ಮಾಡತ್ತಾರ, ಯಾರು ಸಿಹಿ ಅಂತ ಒಂದು ಕ್ಯಾರೆಕ್ಟರ್ ತರೋಣ, ಅವಳು ಯಾರು ಅದು ಹೇಳಿ ನನಗೆ. ಸೂಪರ್ ಅದು ಎಲ್ಲರೂ ಶಾಕ್ ಆದ್ರೆ ಅದು ಟೆಲ್ ಮಿ ಹೌ ಯು ಕ್ರ್ಯಾಕ್ ದಟ್. ಹೆಂಗ್ ಮಾಡೋದು ಅಂತ ಯಾವ್ದೋ ತರಬೇಕು ಒಂದು ಕ್ಯಾರೆಕ್ಟರ್. ಎಲ್ಲಿಂದ ಬರ್ತಾಳೆ ಅವಳು, ಯಾರು ಎಲ್ಲರೂ ಹೊರಗಡೆ ಕಾಲೇಜಲ್ಲಿ ಸಿಗ್ತಾಳೆ, ಎಲ್ಲಿ ಸಿಗ್ತಾಳೆ, ಏನು ಸಿಗ್ತಾಳೆ ಎಲ್ಲ ಯೋಚನೆ ಮಾಡಿದಾಗ ಸಡನ್ ಆಗಿ ವಿಜು ಕಸಿನ್ ಅಂತ ಮಾಡ್ಬಿಟ್ರೆ ಹೆಂಗೆ. ಆವಾಗ ಆ ಶಾರ್ಟ್ ಗ್ಯಾಪ್ನ ಆಯಿತು. ಲವ್ ಮಾಕ್ಟೇಲ್ 1 ಹೋಗ್ಬಿಟ್ಟು ಅವ್ನು ಬ್ಯಾಡ್ಮಿಂಟನ್ ಆಡ್ತಿರ್ತಾನೆ, ಒಂದು ಹುಡುಗಿ ಆ ಕಡೆಯಿಂದ ಹಿಂದ್ಗಡೆಯಿಂದ ಒಂದು ಶಾರ್ಟ್ ತೆಗೆದಿರ್ತೀನಿ. ಅದು ನಮ್ಮ ಅಕ್ಕನ ಮಗಳು ಆ್ಯಕ್ಚುಲಿ ಅದು ಶೂಟ್ ಮಾಡಿದ್ದು. ಅವಳ ಮಾಡಿದ್ರೆ ಹೆಂಗೆ ಅಂತ ಅಲ್ಲಿ ಯಾರು ಅಂತಲೂ ಹೇಳಿರಲಿಲ್ಲ. ಅವಳು ಮಗಳು ಅವ್ನ ಮನೆಗೆ ಬರ್ತಾ ಇರ್ತಾಳೆ. ಸೊ ಅವಾಗಲಿಂದ ನೋಡ್ತಾ ಇರ್ತಾಳೆ ಅವ್ನಿಗೆ, ಅವಾಗಲಿಂದ ಲವ್ ಇರುತ್ತೆ ಅವಳನ್ನ ಅಂತ ಮಾಡೋಣ ಅಂತ ಅಲ್ಲಿ ಅದನ್ನ ಆ್ಯಡ್ ಮಾಡಿದ್ವಿ. ಸೊ ಅಲ್ಲಿ ಏನಂದ್ರೆ ಅವಳ ಪಾಯಿಂಟ್ ಆಫ್ ವ್ಯೂ ಓಪನ್ ಮಾಡ್ತೀನಿ. ಅವಳು ಇವನು ಜೋ ಜೊತೆ ಲವ್ ಅಲ್ಲಿ ಇದ್ದಾಗ ಏನೇನಿತ್ತು ಅದೆಲ್ಲ ಓಪನ್ ಮಾಡ್ತೀವಿ. ಅದಾದ್ಮೇಲೆ ಇಂಟರ್ವಲ್ ಬರುತ್ತೆ. Because we wanted a love interest, love mocktail is sudden you can't get some unknown person and now like start falling in love in the process of the film where illi lose out agutte content, where our main content was he's hallucinating and it won't work anta, he's going for a better purpose annad bekittu namge ending alli. So how can we get a character straight away from nowhere and no, that start building is different. Let's get in the flashback where she's already in love with andre hero jothe already avlige preeti agogide, adru ivaga ಹೇಳ್ತಾ ಸ್ಕೂಲಲ್ಲಿ ತರೋಣ, ಯಾವ್ದ್ರಲ್ಲಿ ತರೋಣ. ಆಮೇಲೆ ಅದು ಸ್ಕೂಲಲ್ಲೂ ತೋರಿಸ್ತೀವಿ. ಸ್ಕೂಲಲ್ಲಿ ಒಂದು ಚಿಕ್ಕ ಹುಡುಗಿ ಒಬ್ಳು ಇರ್ತಾಳೆ, ಟೀಚರ್ ಮಗಳು, ಅವಳು ಹೆಣ್ಣು ನೋಡಕ್ ಬಂದಿರ್ತಾಳೆ. ಸೊ ಆ ಥರದ್ದು. ಆಮೇಲೆ ತಾತ ಬರ್ತಾರೆ, ಸೊ ತಾತಂದೊಂದು ಫ್ಲಾಶ್ ಬ್ಯಾಕು ಅಂಡ್ ರೇಣು. ಸಿ ಇದು ಒಂದು ಅಡ್ವಾಂಟೇಜ್ ನಮಗೆ ಫ್ರಾಂಚೈಸ್ ಮಾಡಬೇಕಾದ್ರೆ. ರೀಕನೆಕ್ಟಿಂಗ್ ಪಾಯಿಂಟ್ಸ್ ಅಂಡ್ ಮೇಕಿಂಗ್ ದೆಮ್ ಫೀಲ್ ನಾಸ್ಟಾಲ್ಜಿಕ್ ಇಸ್ ಒನ್ ಅಡ್ವಾಂಟೇಜ್. ಬಟ್ ವೆನ್ ವಿ ಡೂ ದ ಸ್ಟ್ರಕ್ಚರ್ ಇಟ್ ಈಸ್ ಡಿಫಿಕಲ್ಟ್. ಆಮೇಲೆ ಈ ರೇಣು ಅಂತ ಕ್ಯಾರೆಕ್ಟರ್ ಅಂತ ತರ್ತೀವಿ, ಅಂದ್ರೆ ನೇಪಾಳಿ ಕ್ಯಾರೆಕ್ಟರ್. ಸೊ ಆ ಕ್ಯಾರೆಕ್ಟರ್ ನಿಮಗೆ ಆದಿಗೆ ಲೈಫಲ್ಲಿ ಹೆಂಗಿರ್ಬೇಕು ಅಂತ ಇನ್ಸ್ಪೈರ್ ಮಾಡೋಂಥ ಕ್ಯಾರೆಕ್ಟರ್. ಮಗು ಇರುತ್ತೆ. ಸೊ ಅವಳಿಂದ ಇನ್ಸ್ಪೈರ್ ಆಗಿ ಅವ್ನು ಅಲ್ಲಿ ಬರ್ತಾರೆ. ಸೊ ಈ ಥರದ್ದೆಲ್ಲ ಒಂದೊಂದೇ ಕನೆಕ್ಟ್ ಆಗ್ತಾ ಹೋಗುತ್ತೆ ಲೇಟರ್ ಸ್ಟೇಜಲ್ಲಿ. ಸ್ಟ್ರಕ್ಚರ್ ಬಗ್ಗೆ ಹೇಳಿದ್ರೆ ಆಕ್ಚುಲಿ ಅದು ಕರೆಕ್ಟ್. ಅಂದ್ರೆ ಫಾರ್ ಎಕ್ಸಾಂಪಲ್ ಇದರಲ್ಲಿ ಲವ್ ಮಾಕ್ಟೇಲ್ 2 ನಲ್ಲಿ ಹ್ಯಾಲುಸಿನೇಟ್ ಆಗ್ತಾನೆ, ಆಮೇಲೆ ಮಗು ಕಡೆಗೆ ಹೋಗ್ತಾನೆ, ಒಂದು ಮಗು ನಾಟ್ ಔಟ್ ಮಾಡ್ಕೊಳ್ತಾನೆ, ಅಂದ್ರೆ ಒಂದು ಪರ್ಪಸ್ ಆಫ್ ಲೈಫ್ ಇರಬೇಕು ಅಂತ ಅವನಿಗೆ ರಿಯಲೈಸ್ ಆಗುತ್ತೆ. ಕರೆಕ್ಟ್. ಈಗ ಸ್ಟ್ರಕ್ಚರ್ ಅಂತ ನೀವು ಹೇಳುವಾಗ ಹ್ಯಾಲುಸಿನೇಟ್ ಮಾಡ್ತಾ ಇದ್ದಾನೆ ಅಂತ ಪ್ರೇಕ್ಷಕರಿಗೆ ಯಾರೋ ಒಂದು ದೃಶ್ಯದಲ್ಲಿ ತೋರಿಸ್ಬೇಕಲ್ವಾ. ಅಲ್ಲಿಗೆ ಅದು ಸ್ಟಾರ್ಟಿಂಗ್ ಅಲ್ಲೂ ಬರ್ಬೋದು, 2ನೇ ಸೀನ್ ಅಲ್ಲೂ ಬರ್ಬೋದು, ಎಲ್ಲಾದ್ರೂ ಬರ್ಬೋದು. ಸೊ ದಟ್ ಇಸ್ ವಾಟ್ ಯು ಮೀನ್ ಬೈ ಸ್ಟ್ರಕ್ಚರ್. ನಾವು ಎಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀವಿ, ಬ್ಯಾಂಕ್ಗಳು ಎಲ್ಲಿ ಬೇಕು ಅಂತ. ಇಂಟರ್ವಲ್ ಯಾವಾಗಲೂ ಬ್ಯಾಂಕ್ ಬೇಕು, ಕ್ಲೈಮ್ಯಾಕ್ಸ್ ಒಂದು ಬ್ಯಾಂಕ್ ಬೇಕು, ಓಪನಿಂಗ್ ಒಂದು ಇಂಟ್ರೆಸ್ಟಿಂಗ್ ಓಪನ್ ಆಗಬೇಕು. ಸರ್ ಎವ್ರಿ 10-15 ಮಿನಿಟ್ಸ್ ಹೈ ಪಾಯಿಂಟ್ಸ್ ಬೇಕು ಸಿನಿಮಾದಲ್ಲಿ. ಅದನ್ನ ನೋಡ್ಕೊಂಡು ಬರಿತೀವಲ್ವಾ, ಅವಾಗ ನಮಗೆ ಗೊತ್ತಿರಬೇಕು. ಅಂದ್ರೆ ಇಲ್ಲಿ ನಾವು ಇದನ್ನ ತಗೊಂಡು ಏನು ಅಂತ. ಅಂದ್ರೆ ಯಾವತ್ತೂ ಆರ್ಡರ್ ಅಲ್ಲಿ ಬರೆಯಕ್ ಐ ಡೋಂಟ್ ನೋ ಇಫ್ ಬೇರೆಯವ್ರು ಬರೀತಾರ, ಬಟ್ ನಾವಂತೂ ಆರ್ಡರ್ ಅಲ್ಲಿ ಮಾಡಕ್ ಆಗಲ್ಲ ಇದನ್ನ. ಅಂದ್ರೆ ನಮಗ್ ತಲೆಗೆ ಥಾಟ್ಸ್ ಬರುತ್ತೆ, ಈ ಸಿನಿಮಾಲಿ ಈ ವಿಷಯ ಸೂಕ್ತವಾಗಿದೆ ಈ ಸಿನಿಮಾಗೆ ಅಂತಂದಾಗ ಸ್ಟ್ರಕ್ಚರ್ ಅಂದ್ರೆ ಅದನ್ನ ಆಮೇಲೆ ಮಾಡ್ಕೊಂತೀವಿ. ಬಟ್ ನಮಗ್ ಗೊತ್ತು ಏನೇನ್ ಹೇಳಕ್ ಹೊರಟಿದೀವಿ ಅಂತ. ಬಟ್ ಇನ್ನೊಂದೇನು ಗೊತ್ತಾ, ಯಾವ್ದಾರ ಒಂದು ಒಳ್ಳೆ ಸ್ಪೆಷಲ್ ಕ್ಯಾರೆಕ್ಟರ್ಗಳು ಏನಾದ್ರು ತಗೊಂಡ್ಬಂದ್ಬಿಟ್ರೆ ನಿಮ್ಗೆ ಇಡೀ ಸ್ಕ್ರೀನ್ ಪ್ಲೇನೇ ಬೇರೆ ಆಗ್ಬಿಡುತ್ತೆ. ನಮ್ ಸಿನಿಮಾ ನಮ್ 3 ಅಲ್ಲಿ ತುಂಬಾ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಬರುತ್ತೆ, ಅನ್ಬಿಲೀವಬಲ್ ಕ್ಯಾರೆಕ್ಟರ್. ಮಗು ಜೊತೆ ಟ್ರೈಲರ್ ಅಲ್ಲಿ ಎಲ್ಲಿಂದ ಹುಡ್ಕೊಂಡ್ ಬಂದ್ರಿ ಇವ್ರನ್ನ ಅಂತೀರಾ, ಆ ತರದೊಂದು ಪಾತ್ರ ಅದು ಜಗ್ಗ ಅಂತ. ನಿಮ್ಗೆ ಅದು ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಈಗ ಹೆಂಗೆ ನಾವು ಅಂತ ಕ್ಯಾರೆಕ್ಟರ್ ಬರುತ್ತಲ್ಲ ನಿಮಗೆ. ಸೊ ಅದು ಅಷ್ಟೇ, ಮುಂಚೆ ಇರ್ಲಿಲ್ಲ, ನಾನು ಫಸ್ಟ್ ಬರ್ದಾಗಿರ್ಲಿಲ್ಲ. ಈಗ ಅದೊಂದು ಜರ್ನಿ ಮಾಡೋಣ ಅಂದ್ಬಿಟ್ಟು ಅಲ್ಲಿಂದ ಬಂದ್ವಿ. ಸೊ ನಿಮ್ಗೆ ಅದೊಂದು ಎಂಟೈರ್ ಸ್ಕ್ರೀನ್ ಪ್ಲೇನ ಚೇಂಜ್ ಮಾಡ್ಕೊಡ್ತು ನನಗೆ ಅದು. ಸೊ ಆ ಥರ ಒಂದೊಂದು ಕ್ಯಾರೆಕ್ಟರ್ ಬಂದಾಗಲೂ ಅದನ್ನ ಸೀನ್ ಟ್ರೀಟ್ ಮಾಡೋ ರೀತಿ ಬೇರೆ ಚೇಂಜ್ ಆಗ್ತಾ ಹೋಗುತ್ತೆ. ಅದು ಹ್ಯೂಮರ್ ಆಡ್ ಮಾಡ್ತಾ ಬರುತ್ತೆ, ಎಮೋಷನ್ಸ್ ಆಡ್ ಮಾಡ್ತಾ ಬರುತ್ತೆ. ಅಂದ್ರೆ ಒಂದು ಪೂರ್ತಿ ಆರಾನೇ ಚೇಂಜ್ ಮಾಡುತ್ತೆ ಅದು. ಕೆಲವು ಪಾತ್ರಗಳು ಕೆಲವು ಸಿನಿಮಾಗಳಲ್ಲಿ ಒನ್ ಸಚ್ ಕ್ಯಾರೆಕ್ಟರ್ ಇಸ್ ಜಗ್ಗ. ಈ ಸಿನಿಮಾದಲ್ಲಿ ನಿಮಗೆ ಸಿನಿಮಾದಲ್ಲಿ ನಿಮಗೆ ಥಿಯೇಟರ್ ಅಲ್ಲಿ ನೋಡಿದಾಗ ಒಂದು ಆ ಪಾತ್ರ ನಿಮ್ಗೆ ಹೆಂಗ್ ಹೊಡಿತು ನಿಮ್ಮಿಬ್ರಿಗೂ?
ಅದು ತುಂಬಾ ಬಿಟ್ಕೊಟ್ಟಂಗೆ Okay, ಆಗುತ್ತೆ okay, ಮೇ ಬಿ ಆಫ್ಟರ್ ದ ಫಿಲ್ಮ್. ಸರಿ ಅಂದ್ರೆ ರಿಯಲ್ ಲೈಫ್ ಅಲ್ಲಿ ನೀವು ನೋಡಿದ ಒಬ್ಬ ವ್ಯಕ್ತಿ ರಿಯಲ್ ಲೈಫ್ ಇನ್ಸ್ಪೈರ್ಡ್ ಪಾತ್ರನೇ. ಅವನ್ನ ಬಿಟ್ಟು ಬೇರೆಯವ್ರ ಕೈಲಿ ಮಾಡಿಸಿದ್ರೆ ವರ್ಕ್ ಆಗಲ್ಲ ಅಂತ ಅವನ್ನೇ ಕರ್ಕೊಂಡ್ಬಂದು ಟ್ರೈನ್ ಮಾಡಿ ಅವನ ಕೈಲೇ ನಾನ್ ಆಕ್ಟರ್ ಲೈಫಲ್ಲಿ ಕ್ಯಾಮ್ರಾ ಗಿಮ್ರಾ ಏನು ಮಾಡಿಲ್ಲ. ಲೋ ಇದನ್ನು ಕರ್ಕೊಂಡ್ಬಂದು ಟ್ರೈನ್ ಮಾಡಿ ಮನೇಲೇ ಒಂದು 5-6 ತಿಂಗಳು ಮನೇಲಿ ಇದ್ದ ಇಟ್ಕೊಂಡು ಟ್ರೈನ್ ಮಾಡಿ ವಂಡರ್ಸ್ ಆನ್ ಸ್ಕ್ರೀನ್. ನಮ್ಮಿಬ್ರಿಗೆ ಎಷ್ಟು ಹುಚ್ಚಿದೆ ಅಂದ್ರೆ ನಮ್ಗೆ ಅದು ಎಕ್ಸೈಟ್ ಆಗ್ಬೇಕು. ಆಸ್ ಐ ಸೆಡ್ 1 ವರ್ಷ ನಾವು ಇನ್ವೆಸ್ಟ್ ಮಾಡಿದೀವಿ ಅಂದ್ರೆ 1 ವರ್ಷ ಇಸ್ ಅ ಲಾಂಗ್ ಟೈಮ್. ನಾವು ಅದನ್ನ ಟೇಕ್ ಆಫೇ ಮಾಡ್ಲಿಲ್ಲ, ಬಿಟ್ಬಿಡೋಣ. ನಮ್ಗೆ ಅದು ಎಕ್ಸೈಟೇ ಆಗ್ತಿಲ್ಲ, ಕೃಷ್ಣಾಗೆ ಎಕ್ಸೈಟ್ ಆಗ್ತಿಲ್ಲ, ನಾನು ಪುಷ್ ಮಾಡ್ತಾ ಇದ್ದೀನಿ, ನನಗೂ ಅರ್ಧಂಬರ್ಧ ಮನ್ಸು ಬೇಡ. ಎಕ್ಸೈಟ್ ಆಗೋ ಸ್ಕ್ರಿಪ್ಟ್ ನಮಗೆ ಬರಿಬೇಕಾದ್ರೆ ಖುಷಿ ಕೊಡ್ಬೇಕು. ಈಗ ನಾವು ಬರೆಯಕ್ ಕೂರ್ತೀವಲ್ವಾ, ತುಂಬಾ ತುಂಬಾ ಹೊತ್ತು ಕೂರ್ತೀವಿ. ಲೈಕ್ ಬೆಳಗ್ಗೆ ಕೂತ್ರೆ ವಿಲ್ ಓನ್ಲಿ ಟೇಕ್ ಬ್ರೇಕ್ಸ್, ತಿಂಡಿಗೆ ಊಟಕ್ಕೆ. ನಮಗ್ ಕೂತಂಗ್ ನಮ್ಗೊಂದು ಎನರ್ಜಿ ಕೊಡ್ಬೇಕದು, ಇಲ್ಲಾನ ಮಾಡಕ್ಕಾಗಲ್ಲ ಸಿನಿಮಾ. ಇಬ್ರು ಹಂಗೆ ಯೋಚನೆ ಮಾಡ್ತೀವಿ, ಕೂರಕ್ ಖುಷಿ ಇರ್ಬೇಕು. ಓಕೆ ನೆಕ್ಸ್ಟ್ ಏನ್ ಬರೆಯೋದು ಇಟ್ ಶುಡ್ ವರ್ಕ್. ಆ ರೀತಿ ಎಕ್ಸೈಟ್ಮೆಂಟ್ ಕೊಟ್ಟಂತ ಪಾತ್ರ ಇದು ಜಗ್ಗ ಪಾತ್ರ. ಬರಿತಾ 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 ಆಡ್ ಮಾಡ್ಕೊಂಡಾಗ ಸೊ ನಮ್ಗೆ ಒಂದ್ ಖುಷಿ ಕೊಟ್ಮೇಲೆ ಮಾತ್ರ ನಾವು ಸಿನಿಮಾ ಮಾಡ್ತೀವಿ. ಮೇ ಬಿ ಅದಕ್ಕೇನೆ ನಾವು ರಿಲೀಸ್ ಟೈಮಲ್ಲೆಲ್ಲ ಅಷ್ಟು ಕಾನ್ಫಿಡೆಂಟ್ ಆಗಿ ಖುಷಿಯಾಗಿ ಹೆಂಗೆ ಕೃಷ್ಣ ನಾನು ಹೆಂಗಿದೀವಿ ಅಂದ್ರೆ ವಿ ವಾಂಟ್ ಟು ಪ್ರೆಸೆಂಟ್ ದ ಫಿಲ್ಮ್ ಆದಷ್ಟು ಬೇಗ ಜನ ನೋಡ್ಲಿ ಅಂತ ಆಸೆ. ಏನ್ ಗೆಲ್ಲುತ್ತ ಸೋಲುತ್ತ ಅನ್ನೋದು ಭಯ ಅಲ್ಲ, ಅಂದ್ರೆ ನಮ್ ಕೆಲಸ ಅವ್ರು ನೋಡ್ಬೇಕು ಅಂತ ಆಸೆ. ಸರ್ ಭಯ ಐ ಡೋಂಟ್ ನೋ, ಅಂದ್ರೆ ಓವರ್ ಕಾನ್ಫಿಡೆಂಟ್ ಅಂತ ಹೇಳ್ತಾ ಇಲ್ಲ ನಾನು. ಭಯ ಅಂತೂ ಡೆಫಿನೆಟ್ಲಿ ಇಲ್ಲ. ಏನಕ್ ಭಯ ಅಂತ, ಖುಷಿ ಇದೆ. ಏನೋ ಮಾಡಿದೀವಿ, ಖುಷಿ ನೋಡ್ಬೇಕು ಅಂತ ಖುಷಿ. ಆಮೇಲೆ ನಾವ್ ಯಾವತ್ತೂ ಈ ಸಿನಿಮಾ ಹಿಂಗ್ ಮಾಡ್ಬೇಕು, ಆಡಿಯನ್ಸ್ ಮಾಡ್ಬೇಕು, ಅಜೆಂಡಾ ನೋ, ಅದ್ ಯಾವತ್ತೂ ಮಾಡಿಲ್ಲ, ಅದ್ ಮಾಡಕ್ ಆಗಲ್ಲ. ನಮ್ಗೇನ್ ಸರಿ ಅನ್ಸುತ್ತೆ, ನಮ್ಗೆ ಅದೆಷ್ಟು ಖುಷಿ ಕೊಡ್ತಾ ಇದೆ, ನಮ್ಗೆ ಅದೆಷ್ಟು ಫೀಲ್ ಮಾಡಿಸ್ತಿದೆ ಸೀನ್ ಅಂತಾನೆ ಸೀನ್ ನ ಬರಿಬೇಕಾದ್ರೆ ಕನ್ಸೀವ್ ಮಾಡೋದು ನಾವು. ಸೊ ದಟ್ ವೇ ಔಟ್ಪುಟ್ ನೋಡಿದ ಅಂದ್ರೆ ನಮ್ಗೆ ಐ ಡೋಂಟ್ ನೋ, ತುಂಬಾ ಚಿಕ್ಕ ಚಿಕ್ಕ ವಿಷಯ, ಬಟ್ ನಮ್ಗೆ ಏನೇನಕ್ಕೆ ಎಕ್ಸೈಟ್ ಆಗುತ್ತೆ ಅಂದ್ರೆ ಆ ಪಾತ್ರ ಬರ್ದಿರ್ತೀವಿ, ಅದಕ್ಕೆ ಯಾರನ್ನ ಆಡಿಷನ್ ಮಾಡಿ ಸೆಲೆಕ್ಟ್ ಆದಾಗ ಒಂದ್ ಖುಷಿ, ಒಂದ್ ಎಕ್ಸೈಟ್ಮೆಂಟ್. ಈ ತರ ಚಿಕ್ಕ ಚಿಕ್ಕ ವಿಷಯ ಅಂದ್ರೆ ಸಿನಿಮಾ ಜರ್ನಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಸಿನಿಮಾ ಶೂಟಿಂಗ್ ಹೋಗೋದು. ಈಗ ಪ್ರೀಮಿಯರ್ ಶೋ ಅಂತ ಮಾಡ್ತೀವಿ ನಾವು ಜನಗಳ ಜೊತೆ ಕೂತ್ಕೊಂಡು ನೋಡ್ತಿರ್ತೀವಿ. ಸಿನಿಮಾ ಮುಗೀತು, ಸಿನಿಮಾ ಮುಗಿದ್ಮೇಲೆ ಎಲ್ಲ ನಮ್ಮ ಕಡೆ ತಿರುಗಿ ನೋಡ್ತಾರೆ. ಖುಷಿಯಿಂದ ತಿರುಗಿ ನೋಡ್ಬೇಕು, ನಾವು ಒಂದು ಹೆಮ್ಮೆಯಿಂದ ನೋಡ್ಬೇಕು, ನಾವು ಒಳ್ಳೆ ಕೆಲಸ ಮಾಡಿದೀವಿ ನೋಡಿ ಅಂತ. ನಾವು ಮುಖ ಮುಚ್ಕೊಂಡು ನೋಡೋಕೆ ಅದು ನನಗೆ ಮೇನ್. ಕರೆಕ್ಟ್. ನೀವು ಚೆನ್ನಾಗಿ ಹೇಳಿದ್ರಿ, ಆಡಿಷನ್ ಮಾಡಿ ಪಾತ್ರ ಆ ನಟ ಫಿಕ್ಸ್ ಆದ್ರು ಅಂತ ಹೇಳಿದ್ರೆ ನಮ್ಗೊಂದು ಖುಷಿ ಸಿಗತ್ತೆ ಅಂತ. ನಾವು ಬರ್ದಿರೋ ಪಾತ್ರಕ್ಕೆ ಒಂದು ಸಾರ್ಥಕತೆ ಸಿಕ್ತು ಅನ್ನೋ ತರ